ಇಲ್ಲಿ ಶಂಕುಸ್ಥಾಪನೆಯನ್ನು ಮಾಡಿದ್ದೀವಿ. ನೂತನವಾದ ಕಟ್ಟಡದ ಹಾಗೆ ಶೆಟ್ಟಳ್ಳಿಯಲ್ಲಿ ಇವತ್ತು ಮೂರು ಕಾಮಗಾರಿಗಳನ್ನ ಇವತ್ತು ಮಾಡ್ತಾ ಇದ್ದೀವಿ. ಒಂದು ನರೇಗಾ ಯೋಜನೆ ಅಡಿನಲ್ಲಿ ರಾಜೀವ್ ಗಾಂಧಿ ಸೇವಾ ಕೇಂದ್ರ 20 ಲಕ್ಷ ಮತ್ತು ಅದೇ ನರೇಗಾ ಯೋಜನೆಯಲ್ಲಿ ಬಸವಂತಪುರ ಗ್ರಾಮದಲ್ಲಿ ನಿರ್ಮಿಸಿರ್ತಕ್ಕಂಥ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಅಡಿಗೆ ಕೋಣೆ 6 ಲಕ್ಷ. ಇನ್ನೊಂದು ನರೇಗಾ ಯೋಜನೆಯಲ್ಲಿ ಶೆಟ್ಟಳ್ಳಿ ಗ್ರಾಮ ಪಂಚಾಯತಿ ಅಂತ ಬಸವಂತಪುರ ಗ್ರಾಮದಲ್ಲೇ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಕಾಂಪೌಂಡ್ ಇವಿಷ್ಟನ್ನು ಇವತ್ತಲ್ಲಿ ಒಂದು ಉದ್ಘಾಟನೆ ಒಂದು ಶಂಕುಸ್ಥಾಪನೆ ಮಾಡೋದ್ರ ಮುಖಾಂತರ ಮತ್ತು ಬೆಳಕವಾಡಿನಲ್ಲಿ ಈ ಚಾಮುಂಡೇಶ್ವರಿ ವಿದ್ಯುತ್ ನಿಗಮದಿಂದ ಮಳವಳ್ಳಿ ತಾಲೂಕಿನ ವಿವಿಧ ಭಾಗಗಳಿಗೆ ಅದರ ಒಂದೇ ಭಾಗ ಬೆಳಕವಾಡಿ ಒಂದನ್ನು ನಾನು ಅಧಿಕೃತವಾಗಿ ಚಾಲನೆ ನೀಡಿದ್ದೇನೆ. ಒಟ್ಟು ಮಳವಳ್ಳಿ ತಾಲೂಕಿನಲ್ಲಿ 10 ಕೋಟಿ ರೂಪಾಯಿನ ಕಾಮಗಾರಿ ಈ ಒಂದು ಚಾಮುಂಡೇಶ್ವರಿ ವಿದ್ಯುತ್ ನಿಗಮದ ವತಿಯಿಂದ ನಮ್ಮಲ್ಲಿ ಹೊಸದಾಗಿ ಮಳವಳ್ಳಿ ತಾಲೂಕಿನ ವ್ಯಾಪ್ತಿಯಲ್ಲಿ LTAB ಕೇಬಲ್ 11 KV ಕವರ್ಡ್ ವಾಹಕ ಕಾಮಗಾರಿ ಚಾಲನೆಯನ್ನು ಆ ಕಾಮಗಾರಿಗೆ ಚಾಲನೆ ಕೊಡ್ತಾರೆ. ಇವು ಭಾಳಷ್ಟು ಜನಕ್ಕೆ ಕಣ್ಣಿಲ್ದವ್ರಿಗೆ, ಬಾಯಲ್ಲಿ ಬಂದದ್ದೆಲ್ಲ ಹರಡೋರಿಗೆ ಅಥವಾ ವಿಷಯಾಧಾರಿತವಾಗಿ ಮಾತಾಡೋಂಥ ಯೋಗ್ಯತೆ ಇದ್ದವ್ರಿಗೆ, ಅಭಿವೃದ್ಧಿ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಅಸಮರ್ಥರಾಗಿರ್ತಕ್ಕಂಥವ್ರಿಗೆ, ಅವ್ರ ಅವಧಿನಲ್ಲಿ ಹೆದ್ದಾರಿ ದರೋಡೆ ಮಾಡಿಸ್ತಿದ್ದವ್ರಿಗೆ, ಹೆಣ್ಣು ಭ್ರೂಣ ಹತ್ಯೆ ಮಾಡಿಸ್ತಿದ್ದವ್ರಿಗೆ, ಮಳವಳ್ಳಿಯ ಲೂಟಿಕೋರರ ದಂಧೆ ಮಾಡಿ ಜೂಜುಗೋರರ ದಂಧೆ ಮಾಡಿದಂಥವ್ರಿಗೆ ಈ ಅಭಿವೃದ್ಧಿಯ ನಾಗಾಲೋಟವನ್ನು ನೀವು ಹಂಚಿ ಅಂತ ಹೇಳಲಿಕ್ಕೆ ಬಯಸ್ತೀನಿ. ನಾಲಾ ಆಧುನೀಕರಣಕ್ಕೆ ಈಗ 300 ಕೋಟಿದು ಟೆಂಡರ್ ಆಗ್ತಾ ಇದೆ. ಈಗಾಗಲೇ ಸುಮಾರು 250 ಕೋಟಿದು ಕಾಮಗಾರಿ ಮಾಡಿಸಿದ್ದೀನಿ.